ವೀಕ್ಷಕರೇ, ದೊಡ್ಡಬೇಳಾಳು ವಿಎಸ್ಎಸ್ಎನ್ ಅಧ್ಯಕ್ಷರು ಹಾಗೂ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಪಿರಾಪಟ್ನ ಆರ್.ಎಸ್. ಮಹಾದೇವ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ವಿಎಸ್ಎಸ್ಎನ್ ಸೊಸೈಟಿಯಿಂದ ಏನೇನು ಅನುಕೂಲಗಳು ಆಗಿದೆ ಎಂಬುದರ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ನನ್ನ ಹೆಸರು ಆರ್.ಎಸ್. ಮಹಾದೇವ್ ಅಂತ ಹೇಳಿ ರಾಮನಾಥುಂಗ ಗ್ರಾಮದವನು. ದೊಡ್ಡಬೇಳಾಳು ವಿಎಸ್ಎಸ್ಎನ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಮತ್ತೆ ಹಾಗೂ ನಮಗೆ ಅಧ್ಯಕ್ಷರು ಮಾಡಕ್ಕೆ ಅವಕಾಶ ಮಾಡ್ಕೊಂಡಂತ ಎಲ್ಲ ಡೈರೆಕ್ಟರ್ ನಿರ್ದೇಶಕರುಗಳು ಮತ್ತು ಎಲ್ಲ ಗ್ರಾಮದ ಅವ್ರಿಗೂ ಮತ್ತು ಅಲ್ಲಿ ಏನು 1200 ಶೇರ್ ಹೋಲ್ಡರ್ ಇದ್ದಾರೆ, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅವ್ರಿಗೆಲ್ಲ ನನ್ನ ಪರವಾಗಿ, ನನ್ನ ಸಂಸ್ಥೆ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ವಿಎಸ್ಎಸ್ ಸೊಸೈಟಿ ಏನು ಕೆಲಸ ಮಾಡಿಸಿದ್ದೀರಾ ಸರ್ ಇದುವರೆಗೂ? ವಿಎಸ್ಎಸ್ಎನ್ ಸೊಸೈಟಿ ಸರ್ ಈಗ ಒಂದು 650ರಿಂದ 700 ಶೇರ್ಗೆ ಅವ್ರಿಗೆ ಸಾಲ ಕೊಟ್ಟು ಅವರು ಶೇರ್ದಾರರು ಏನು ಪ್ರಾಪರ್ಟಿ ಇದು ಮಾಡಿದ್ದಾರೆ, ನಮ್ಮ ಟೈಅಪ್ ಆಗಿದ್ದವ್ರಿಗೆ ಸಾಲ ಕೊಡಿಸಿದ್ದೀವಿ. ಅವ್ರಿಗೆ ವೆಹಿಕಲ್ ಲೋನ್ ಕೊಡಿಸಿದ್ದೀವಿ, ಟ್ರ್ಯಾಕ್ಟರ್ ಲೋನ್ ಕೊಡಿಸಿದ್ದೀವಿ. ಹಾಗೆ ಮಹಿಳಾ ಸಂಘ ಸುಮಾರು 15 ಸಂಘಗಳಿಗೆ ಮಹಿಳಾ ಸಂಘಕ್ಕೆ ಸಾಲ ಕೊಡಿಸಿದ್ದೀವಿ. ಹಾಗೆ ಇನ್ನು ಸಾಂಸ್ಕೃತಿಕವಾಗಿ ಹೇಳೋದಾದ್ರೆ ಇಲ್ಲ ಧರ್ಮನಿಧಿಯಿಂದ ಹಣ ಏನು ಅಲ್ಲಿ ಕ್ರೀಡೆ ಇರ್ತದೆ ಮತ್ತು ಇನ್ನೊಂದಿರ್ತದೆ ಧಾರ್ಮಿಕವಾಗಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಅವ್ರಿಗೆ ಅಲ್ಪ ಸ್ವಲ್ಪ ಧರ್ಮನಿಧಿಯಿಂದ ಹಣ ಕೊಡಿಸ್ತಾ ಇದ್ದೀವಿ. ಹಾಗೆ ಮತ್ತೆ ಇದೆಲ್ಲ ಬಂದು ಇನ್ನು ನಮ್ಮ ಸಂಸ್ಥೆಯಲ್ಲಿ ಹೆಚ್ಚಿನ ರೀತಿ 19 ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇದೆ. 19 ಕೋಟಿ. ನಮ್ಮ ರೈತರು ಸಹ ತುಂಬಾ ಶಿಸ್ತ ಕಟ್ತಾ ಇದ್ದಾರೆ. ಕಾರ್ಯದರ್ಶಿ ಅವರು ಸಹ, ಸೆಕ್ರೆಟರಿ ಅವರು, ಹಿಂಗೆ ಅವರು ಕೆಲವು ಅವರು ಪ್ರಭಾರ ಕಾರ್ಯದರ್ಶಿ ಕೆಲಸ ಮಾಡ್ತಾವ್ರೆ. ಅವ್ರೀಗ ಸ್ವಲ್ಪ 1 ಕೋಟಿ ಅವು ಸ್ವಲ್ಪ ಹಣ ವ್ಯವಹಾರ ಆಗಿತ್ತು. ಅವರು ಬೇರೆಯವರಿಂದ ನಂಬಿ ಮೋಸ ಹೋಗಿದ್ರು. ಈಗ ಅದಾಗಿ ನಾನು ಸಂಸ್ಥೆಗೆ ಬರ್ಸ್ಬೇಕು ಅಂತ ಹೇಳಿ ನಾನು DCC ಬ್ಯಾಂಕ್ ಅಧ್ಯಕ್ಷರು ಮತ್ತೆ ನಮ್ಮ ಮಿನಿಸ್ಟ್ರು ಪಶುಸಂಗೋಪನಾ ಮಿನಿಸ್ಟ್ರು ಇಟ್ಕೊಂಡು ಅವ್ರ ಹತ್ರ ಎಲ್ಲ ಕ್ರಮ ವಹಿಸಿ ಈಗ ಆಲ್ರೆಡಿ 75 ಲಕ್ಷ ವಸೂಲಿ ಮಾಡಿದ್ದೀವಿ. ಇನ್ನೊಂದು 50 ಲಕ್ಷ ರೂಪಾಯಿ ಹಣ ಬರಬೇಕು. ಅದು ಬಂದರೆ ನಮ್ಮದು ಲಾಭದಾಯಕವಾಗಿ ಅದೇ ನಮ್ಮ ಸಂಸ್ಥೆ. ನನ್ನ ಲಾಸ್ ಏನೇನಿಲ್ಲ, ಅದು ಅಮೌಂಟ್ ಬಂದೇ ಬರ್ತದೆ, ಈಗ ಕಟ್ತೀನಿ ಅಂತ ಹೇಳಿದ್ದು ಒಪ್ಕೊಂಡಿದ್ದಾರೆ. ಆದರೂ ಶಿಸ್ತಾಗಿ ಕೆಲಸ ನಿರ್ವಹಿಸ್ತಾ ಅವರೇ ಸೆಕ್ರೆಟರಿ. ಸರ್, ನಿಮ್ಮ ಸೊಸೈಟಿಯಿಂದ ರೈತರಿಗೆ ಯಶಸ್ವಿನಿ ಕಾರ್ಡ್ ಮಾಡಿಸಿರೋದು? ಯಶಸ್ವಿನಿ ಕಾರ್ಡು 800 ಕಾರ್ಡ್ ಮಾಡಿಸಿದ್ರು ಸರ್. ಅವ್ರಿಗೆ ಅಮೌಂಟ್ ಎಷ್ಟು ತಗೋತಾ ಇದ್ರಿ ಸರ್ ನಿಮ್ಮ ಸೊಸೈಟಿಯಿಂದ? ಅಮೌಂಟ್ಗೆ 250 ರೂಪಾಯಿ ತಗೋತಾ ಇದ್ವಿ. ಒಂದು ಫ್ಯಾಮಿಲಿಗ ಸರ್? ಒಂದು ಫ್ಯಾಮಿಲಿಗೆ. ನಿಮ್ಮ ಸೊಸೈಟಿಯಿಂದ ಪ್ರತಿಭಾವಂತ ಮಕ್ಕಳಿಗೆ ಏನಾರು ಪ್ರೋತ್ಸಾಹನ ಏನಾರು ಕೊಟ್ಟಿದ್ದೀರಾ? ಪ್ರತಿಭಾವಂತ ಮಕ್ಕಳಿಗೆ ಸ್ಕೂಲ್ ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ಕೈಲಾದಂಥ ಸಹಾಯ 10,000-15,000 ರೂಪಾಯಿ ಮತ್ತು ಈ ಥರ ಕೊಟ್ಟು ನಾವು ಸ್ಕೂಲಿಂದ ಅವ್ರಿಗೆ ನಡೆಸ್ತಾ ಇದ್ವಿ. ಸರ್, ನಿಮ್ಮ ರೈತರು ಏನಾದ್ರು ಕಾರಣಾಂತರದಿಂದ ಏನಾದ್ರು ಸತ್ರೆ ಅವ್ರು ಇವಾಗ ನಿಮ್ಮ ಸೊಸೈಟಿಯಿಂದ ಲೋನ್ ತಗೊಂಡಿರ್ತೀರಲ್ಲ, ಅವ್ರಿಗೆ ಏನು ಇದು ಮಾಡ್ಕೊಡ್ತೀರಾ ಸರ್? ಅವ್ರಿಗೆ ಮೇಡಮ್ ಮರಣನಿಧಿ ಅಂತ ಇದೆ. ಆ ಮರಣನಿಧಿಲಿ ಅವರು ಯಾವಾಗ ನಿಧಾನ ಹೊಂತಾರೆ ಆ ದಿನನೇ 10,000 ರೂಪಾಯಿ ಅಮೌಂಟ್ ಕೊಡ್ತಾ ಇದ್ವಿ. ಅದಕ್ಕೆ ಎಷ್ಟು ಕಟ್ಸ್ಕೊಂಡಿರ್ತೀರಾ ಸರ್? ಮರಣನಿಧಿಗೆ ಅದು ಮೇಡಮ್ 500 ರೂಪಾಯಿ ಕಟ್ಸ್ಕೊಂಡಿರ್ತೀವಿ. 10,000 ಕೊಡ್ತೀರಾ? 10,000 ಕೊಡ್ತೀವಿ ಸರ್. ಅದು ಲೋನ್ ಕೊಟ್ಟಿರ್ತೀರಲ್ಲ, ಅದು ರಿಕವರಿ ಹೇಗ್ ಮಾಡ್ಕೊಂತೀರಾ? ಈಗ ನಾನ್ ತಗೊಂಡಿರ್ತೀನಿ, ನನ್ ಡೆತ್ ಆಯ್ತು, ಈಗ ಫ್ಯಾಮಿಲಿ ಇವರೇ ಕಟ್ಟಬೇಕಾ ಇಲ್ಲ ಅದನ್ನ ಮನ್ನಾ ಮಾಡ್ತೀರಾ ಸರ್? ಇಲ್ಲ ಮನ್ನಾ ಇಲ್ಲ, ಅವ್ರ ಫ್ಯಾಮಿಲಿ ಕಟ್ಬೇಕು. ಆತರ ಆದ್ರೆ ಸೊಸೈಟಿ ದಿವಾಳಿ ಆಗ್ಬಿಡ್ತದೆ. ಹಂಗಾಗಿ ನಾವು ಆತರ ಏನು ಅಲ್ಲಿ ಪ್ರಾಪರ್ಟಿ ಸೂರಿಟಿ ತಗೊಂಡಿರ್ತೀವಿ, ಆ ಸೂರಿಟಿ ಮೇಲೆ ಸಂಬಂಧಪಟ್ಟವ್ರು ತಿಳಿಸಿ ಅವರಿಂದ ಹಣ ವಸೂಲಿ ಮಾಡ್ತೀವಿ. ಸರ್, ಇನ್ಸೂರೆನ್ಸ್ ಏನಾದ್ರು ರೈತರಿಗೆ ಮಾಡಿಸಿರ್ತೀರಾ ಸರ್? ಇನ್ಸೂರೆನ್ಸ್ ಮಾಡಿಸಿಲ್ಲ ಮೇಡಮ್. ಮತ್ತೆ ಇನ್ನ ರೈತರಿಗೆ ಏನ್ ಅನುಕೂಲ ಇದೆ ಸರ್ ನಿಮ್ಮ ಸೊಸೈಟಿಯಿಂದ? ಸೊಸೈಟಿಲಿ ನಮ್ಮ ರೈತರಿಗೆ 0% ಅಲ್ಲಿ 5 ಲಕ್ಷ ಗಂಟ ಹಣ ಕೊಡ್ತಾ ಇದ್ದೀವಿ. ಮತ್ತೆ ಇನ್ನು ವೆಹಿಕಲ್ ಲೋನು ಇವೆಲ್ಲ ಕೊಡ್ತಾ ಇದ್ದೀವಿ. ಅವ್ರ ಸಂದರ್ಭ ತಕ್ಕಾಗೆ ಅವ್ರ ಮಕ್ಕಳಿಗೆ ಎಜುಕೇಶನ್ಗೆ ಏನಾದ್ರು ವೆಹಿಕಲ್ ಬೇಕು ಅಂತಂದ್ರೆ ವೆಹಿಕಲ್ ಕೊಡಿಸ್ತಾ ಇದ್ದೀವಿ. ಆಮೇಲೆ ರೈತರಿಗೆ ಕೃಷಿ ಪರ್ಪಸ್ಗೆ ಟ್ರ್ಯಾಕ್ಟ್ರು ಮತ್ತೆ ಈ ಥರ ಸಲಕರಣೆ ಏನು ಅವ್ರಿಗೆ ಅವಶ್ಯಕತೆ ಇದೆ ಅವೆಲ್ಲ ನಾವು ಸಹಾಯಧನದಲ್ಲಿ ಸಬ್ಸಿಡಿಲೂ ಕೊಡಿಸ್ತಾ ಇದ್ದೀವಿ. ಸರ್, ಪಂಚಾಯತಿ ಅಧ್ಯಕ್ಷರಾಗಿದ್ದ ಮುಂಚೆಗೆ ನೀವು ಪಂಚಾಯತಿನಲ್ಲಿ ಅಧ್ಯಕ್ಷರಾಗಿದ್ರಾ? ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ. ತಾಲೂಕ್ ಪಂಚಾಯತ್ ಅವಾಗ ಏನು ಕೆಲಸ ಕಾರ್ಯ ಮಾಡಿಸಿದ್ರ ಸರ್? ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಾಗ ನಾನು ಆಗ
11ರಿಂದವ ನಾನು 19 ಗಂಟನೂ ಇದ್ದೀನಿ. ಹ್ಮ್ 2 ಪೀರಿಯಡ್ ಗೆದ್ದಿದ್ದೀನಿ. ಒಂದು ಸುಂಡೋಳ ಕ್ಷೇತ್ರದಲ್ಲಿ ಒಂದು ಬಾರಿ ಗೆದ್ದೆ, ಒಂದು ಕಂಪ್ಲಾಪುರ ಕ್ಷೇತ್ರದಲ್ಲಿ ಒಂದು ಬಾರಿ ಗೆದ್ದಿದ್ದೀನಿ. ಅತಿ ಆ ಭಾಗದ ಏನು ಕಂಪ್ಲಾಪುರ ತಾಲೂಕ್ ಪಂಚಾಯತಿ ವ್ಯಾಪ್ತಿ ಮತ್ತು ಸುಂಡೋಳ ತಾಲೂಕ್ ಪಂಚಾಯತಿ ವ್ಯಾಪ್ತಿಯ ಮತದಾರರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅವರು ನನಗೆ ಹೆಚ್ಚಿನ ರೀತಿಯಲ್ಲಿ ಕಂಪ್ಲಾಪುರದಲ್ಲಿ ನಿಂತಾಗಲೂ 1100 ಒಟ್ಟು ಲೀಡಲ್ಲಿ ಗೆಲ್ಸಿದ್ರು. ಮತ್ತು ಇಲ್ಲಿ ಸುಂಡೋಳಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಅಲ್ಲೂ 1050 ಒಟ್ಟು ಲೀಡ್ ಕೊಟ್ಟು ಗೆಲ್ಸಿದ್ರು. ನೆಕ್ಸ್ಟ್ ಏನಾದ್ರು ನಿಂತ್ಕೊಬೇಕು ಅಂತ ಸರ್ ಅದು ಮಾಜಿ ಈಗ ಏನು ನಮ್ಮ ಸಚಿವರವರ ಮಿನಿಸ್ಟ್ರು ಪಶುಸಂಗೋಪನಾ ಸಚಿವರು, ರೇಷ್ಮೆ ಸಚಿವರಾಗಿದ್ರಲ್ಲ, ಅವರು ಈಗ ಇವತ್ತು ಅವ್ರಿಗೆ ಅಧಿಕಾರ ಇದೆ, ತಾಲೂಕು ಶಾಸಕರಾಗವ್ರೆ. ಆಮೇಲೆ ಜನಪ್ರಿಯ ಶಾಸಕರಾಗಿ ಹೆಚ್ಚಿನ ರೀತಿ ಇವತ್ತು ಸಾವಿರಾರು ಕೋಟಿ, ಈಗ ನಮ್ಮ 3 ವರ್ಷಕ್ಕೆ 1,200 ಕೋಟಿ ಅನುದಾನ ತಂದು ಕೆಲಸ ಮಾಡ್ಸವ್ರೆ. ಅಭಿವೃದ್ಧಿ ಅಧಿಕಾರರು ಅಂತ ಹೇಳ್ಬೋದು ವೆಂಕಟೇಶ್ ಸಾಹೇಬ್ರನ್ನ. ಅದಕ್ಕೆ ಮಾಡ್ತಾರೆ ಅವರು. ನಾನು ಇವತ್ತಿನ ರಾಜಕಾರಣದಲ್ಲಿ ಹಣ ಕಾಸು ಎಲ್ಲ ಬೇಕು ಅಂತ ಆ ಮಟ್ಟದಲ್ಲಿಲ್ಲ. ಅವ್ರೇನಾದ್ರೂ ನನ್ನ ಒಳ್ಳೆತನ ಗುರುತಿಸಿ ಒಳ್ಳೆ ವ್ಯಕ್ತಿಗತವಾಗಿ ಸಂಘಟನೆಯಲ್ಲಿ ಅವನೇ ಅಂದ್ಬಿಟ್ಟು ಪಕ್ಷದ ಸಂಘಟನೆಯಲ್ಲಿ ಇರ್ತಾನೆ ಅಂದ್ಬಿಟ್ಟು ಅವ್ರೇನಾದ್ರು ಮನಸ್ಸು ಮಾಡಿದ್ರೆ ನಾನು ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಸರ್. ಓಕೆ ಸರ್, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ವೆಂಕಟೇಶ್ ಸಾಹೇಬ್ರ ಬಗ್ಗೆ ಇವತ್ತು ಈಗ 7 ಬಾರಿ ಗೆದ್ದಿದ್ದಾರೆ ಸರ್. ಈಗ 7 ಬಾರಿ ಗೆದ್ದಿದ್ದಾರೆ. ತಾಲೂಕು ಹಿಡಿತ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಬಡವ್ರ ಕಷ್ಟ ಸುಖ ಸ್ಪಂದಿಸ್ತಾರೆ. ಹಿಂದುಳಿದ ಅಲ್ಪಸಂಖ್ಯಾತರಿಗೆ ತುಂಬಾನೇ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಪ್ರಯತ್ನ ಪಡ್ತಾವ್ರೆ. ಅವರು ತಿರ್ಗಾ ಈಗ ಮುಂದಿನ ಏನು ಈಗ ಸಚಿವ ಸಂಪುಟಕ್ಕೆ ಸೇರೋ ಸಾಧ್ಯತೆ 99% ಅದೆ. ಹಾಗಾಗಿ ಅವ್ರಿಗೂ ಸಹ ಅಲ್ಲಿ ಅಧಿಕಾರ ಸಿಕ್ಕರೆ ನಮ್ಮ ತಾಲೂಕಿನ ಹೆಚ್ಚಿನ ರೀತಿಯಲ್ಲಿ ಇದು ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತು. ಇವತ್ತು ಹೆಚ್ಚು ಕಡಿಮೆ ಕೆರೆ ತುಂಬಿಸೋ ಕಾರ್ಯಕ್ರಮದಲ್ಲಿ ಮೇಡಮ್ ಇವತ್ತು 119 ಕೆರೆಗೆ ನೀರನ್ನು ತುಂಬಿಸೋ ಪ್ರಯತ್ನಕ್ಕೆ ಅವರು ಮತ್ತು ಸಿದ್ದರಾಮಯ್ಯ ಸರ್ ನಮ್ಮ ತಾಲೂಕಿಗೆ ಹೆಚ್ಚಿನ ಒತ್ತು ಕೊಟ್ಟವ್ರೆ. ಇದು ಏನಿಲ್ಲ, ಇದು ನಮ್ಮ ಪ್ರದೇಶ ಅರಮಲ್ನಾಡು. ಇಲ್ಲಿ ಯಾವ ನೀರಿಲ್ಲ, ಏನಿಲ್ಲ ನೋಡಿ. ಇವತ್ತು ಮಳೆ ಇಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ನೀರು ತುಂಬಿಸೋ ಕಾರ್ಯಕ್ರಮಕ್ಕೆ ಅವರು ನಮ್ಮ ತಾಲೂಕು ಮಾಡಿದ, ನಮ್ಮ ತಾಲೂಕು ಜನತೆ ಪರವಾಗಿ ಅವ್ರಿಗೆ ಸಿದ್ದರಾಮಯ್ಯ ಸರ್ಗೆ ಮತ್ತು ವೆಂಕಟೇಶ್ ಸಾಹೇಬ್ರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಕೊನೆಯದಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು CM ಆಗಿದ್ದಾರೆ, ಯಾವ ರೀತಿ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಸರ್? ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಅವರು ನಮ್ಮ ಸಿದ್ದರಾಮಯ್ಯ ಸರ್ ಮಾತಿನಂತೆ ನಡೆದಂತೆ ಇವತ್ತು ಏನು ನಡ್ಕೊಂಡಿದ್ದಾರೆ. ಆಮೇಲೆ ಜೊತೆಗೆ ಇವತ್ತು ಆ ಸಮಾಜಕ್ಕೆ ಇವತ್ತು ಕುರುಬ ಸಮಾಜಕ್ಕೆ ಆದ್ಯತೆ ಕೊಟ್ಟಿತ್ತು. ಈಗ ಒಕ್ಕಲಿಗ ಸಮಾಜ ಆದ್ಯತೆ ಕೊಟ್ಟಿಲ್ಲ ಅಂತಂದ್ರೆ ಮುಂದೆ ಒಕ್ಕಲಿಗ ಸಮಾಜ ಕಾಂಗ್ರೆಸ್ ಬಿಟ್ಟು ಹೊರಗೆ JDS ಕಡೆ ಮುಖ ಮಾಡೋರು. ಇವತ್ತು ಆ ಸ್ಥಿತಿ ಇಲ್ಲ. ಈಗ ಒಳ್ಳೆ ತೀರ್ಮಾನ ಅಂತೀರಾ? ಸಿದ್ದರಾಮಯ್ಯ ಸರ್ ಒಳ್ಳೆ ತೀರ್ಮಾನ ತಗೊಂಡ್ರು. ಅವ್ರ ತೀರ್ಮಾನಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಇವತ್ತು ನಮಗೂ ಡಿ.ಕೆ. ಶಿವಕುಮಾರ್ ಮೇಲೆ ತುಂಬಾ ನಂಬಿಕೆ ಇದೆ ಅಂತಂದ್ರೆ ಅವರು ಸರ್ಕಾರ ಮುಂದುವರಿಸ್ತಾರೆ. ಚಾಣಾಕ್ಷತೆ ಇದೆ ಅವ್ರಿಗೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ 2 ವರ್ಷ ಸಂಪೂರ್ಣ ತುಂಬಿಸಿ 2028ಕ್ಕೆ ಮತ್ತೆ ಅಧಿಕಾರ ಬರಲಿ ಅಂತ ನಾನು ಆಸೆ ಪಡ್ತಾ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ.